ಅಯೋಧ್ಯೆಯಲ್ಲಿ 22ಕ್ಕೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂತಹ ಸಿದ್ಧತೆಗಳು ಈಗಾಗಲೇ ಶುರುವಾಗಿದೆ. ಗುರುಗಳು ತಂತ್ರಿಗಳು ಸಿದ್ಧ ಪುರುಷರಿಂದ ಈಗಾಗಲೇ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂತಹ ಕಾರ್ಯಗಳು ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದ್ದು ರಾಮನ ವಿಗ್ರಹಕ್ಕೆ ಶಕ್ತಿ ತುಂಬುವ ವಿಧಿವಿಧಾನ ಈಗ ಆರಂಭ ಆಗಿದೆ. 108 ರೀತಿಯ ದ್ರವ್ಯಗಳಿಂದ ಶ್ರೀರಾಮನ ಮೂರ್ತಿಗೆ ಅಭಿಷೇಕವನ್ನ ಮಾಡಲಾಗ್ತಾ ಇದ್ದು ಇವತ್ತಿನಿಂದ ಸತತ 7 ದಿನಗಳ ಕಾಲ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳು ನೆರವೇರಲಿದೆ. ಅಯೋಧ್ಯೆಯಲ್ಲಿ ನ್ಯೂಸ್ 18 ಕನ್ನಡ ಇವತ್ತಿನಿಂದ 22ರ ತನಕ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದು ಪ್ರಾಣ ಪ್ರತಿಷ್ಠಾಪನೆ ತನಕ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಈಗಾಗಲೇ ಅಲ್ಲಿ ಏನಾಗ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಏನಾಗಿದೆ, ಯಾವ ರೀತಿ ತಯಾರಿಗಳು ನಡೀತಾ ಇದೆ, ಹೇಗೆ ಈಗ ರಾಮನೂರು ಸಿದ್ಧವಾಗಿದೆ, ಇದಕ್ಕಾಗಿ ಜನರ ಕಾತರ ಯಾವ ರೀತಿಯಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ. ಅಯೋಧ್ಯೆಯಲ್ಲಿರುವಂತಹ ಕನ್ನಡಿಗರನ್ನ ಆಂಕರ್ ಪೃಥ್ವಿರಾಜ್ ಮಾತನಾಡಿಸಿದ್ದಾರೆ, ನೋಡೋಣ. ರಾಮನಿಲ್ಲದೆ ಹನುಮಂತ ಇಲ್ಲ, ಹನುಮಂತ ಇಲ್ಲದೆ ರಾಮನಿಲ್ಲ ಅನ್ನುವಂತಹ ಒಂದು ದೊಡ್ಡ ಒಂದು ಪ್ರತೀತಿ ಇರುವಂತದ್ದು ನಿಮಗೂ ಕೂಡ ಗೊತ್ತಿರುವಂತದ್ದು. ಹಾಗೆ ನಮ್ಮ ಕರ್ನಾಟಕದಿಂದ ಬಂದಿದ್ದಾರಲ್ಲ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅವಧೂತ್ ಕುಲಕರ್ಣಿ ಅಂತ. ಎಲ್ಲಿಂದ ಬಂದಿರೋದು? ಬೆಳಗಾವಿ. ಆಕ್ಚುಲಿ ನಮಗೂ ಕೂಡ ತುಂಬಾ ಖುಷಿ ಆಯ್ತು ಕರ್ನಾಟಕದವರು ಎಲ್ಲೇ ಒಂದು ಹೊರ ರಾಜ್ಯದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಯಾವ ರೀತಿಯ ಖುಷಿ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಅಂದ್ರೆ ಯಾವತ್ ಬಂದಿದ್ದು ನೀವು, ಏನ್ ಅನಿಸ್ತಾ ಇದೆ ಇವತ್ತು ಅಯೋಧ್ಯೆಯಲ್ಲಿದ್ದೀರಾ? ನಾವು ನಿನ್ನೆ ಬಂದಿದ್ವಿ. ಆಮೇಲೆ ಇಲ್ಲಿ ಅಂದ್ರೆ ಇದು ಅಯೋಧ್ಯ ಅಂದ್ರೆ ಸ್ಪೆಷಲಿ ಇಲ್ಲಿ ಅಯೋಧ್ಯ ರಾಮ ಮಂದಿರದ್ದು ಇದು ಅಂದ್ರೆ ಪ್ರಾಣ ಪ್ರತಿಷ್ಠೆ ಇದೆ. ನೀವು ಒಂದು ವರ್ಷದ ಹಿಂದೆಯಿಂದಲೂ ಕೂಡ ಬಂದು ಇಲ್ಲಿ ಆಲ್ರೆಡಿ ಸಾಕಷ್ಟು ಧ್ಯಾನಗಳನ್ನ ಮಂತ್ರಗಳನ್ನ ಪಠಿಸ್ತಾ ರಾಮನ ಧ್ಯಾನದಲ್ಲೇ ಇದ್ರಿ? ಹೌದು ಹೌದು. ಇಲ್ಲೇ ಅಂದ್ರ ಇದು ನಮ್ದು ಎಲ್ಲ ಇಲ್ಲೇ ಅಂದ್ರೆ ವ್ಯವಸ್ಥೆ ಮಾಡೋದು, ಊಟ ತಿಂಡಿ ಅಂದ್ರೆ ಇಲ್ಲ ಇದು ರೂಮ್ಗಳು ಎಲ್ಲ ಫ್ರೀ ಕೊಟ್ಟಾರ ರಾಮ ಮಂದಿರ. ಅದು ನಮ್ ಏನ್ ಹಿಂದಿನ ಪುಣ್ಯ ನಮ್ಗೆ ಗೊತ್ತಿಲ್ಲ. ಆ ಶಿಲ್ಪ ಮತ್ತೆ ಶಿಲ್ಪಿ ಎರಡೂ ಕೂಡ ಅಂದ್ರೆ ಒಂದು ಶಿಲ್ಪ ನಮ್ಮ ರಾಜ್ಯದ, ಶಿಲ್ಪಿನೂ ಕೂಡ ನಮ್ಮ ರಾಜ್ಯದವರೇ. ಅದು ಎಷ್ಟು ಖುಷಿಯನ್ನ ಕೊಡ್ತು, ಅದು ಎಷ್ಟು ಹೆಮ್ಮೆ ಅನಿಸ್ತು? ಅದು ತುಂಬಾ ಖುಷಿ ಆಗ್ತದೆ. ಓಕೆ, ಇನ್ನೊಬ್ರು ಇದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಎಷ್ಟು ಖುಷಿ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತದೆ. ಯಾಕಂದ್ರ ಬೆಳಗಾವದಿಂದ ಇಲ್ಲೇ ಬಂದಿದ್ವಿ, ಇಲ್ಲೂ ಇಲ್ಲ ವಾತಾವರಣದ ಎಲ್ಲ ಬಹಳ ಖುಷಿ ಆಗ್ತದೆ. ಈಗ ರಾಮ ಮಂದಿರದಲ್ಲಿ ಇನ್ನೇನು ರಾಮಲೆಲ್ಲ ಪ್ರತಿಷ್ಠಾಪನೆಗೆ 6 ದಿನ ಮಾತ್ರ ಬಾಕಿ ಉಳಿದಿರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ಹೋಗುವಂತ ಟೈಮ್ ನಲ್ಲಿ ಕೇಳ್ತಾ ಇದ್ರು, ಏನೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಭಕ್ತರು ಬರ್ತಾ ಇದ್ರಲ್ಲ ಅಂತ ಕೇಳಿದಾಗ ಹೇಳ್ತಾ ಇದ್ರು, ನಮಗೆ ಮುಂದೆ ಅವಕಾಶ ಸಿಗುತ್ತೋ ಇಲ್ವೋ ಆ ಮಂದಿರ ನೋಡೋದಕ್ಕೆ ಇರುವಂತ ಖುಷಿನೇ ಬೇರೆ ಅಂತ ಹೇಳ್ತಾರೆ. ಸರಿ ಬರೇ ಮಂದಿರ ನೋಡದೆ ಅವಾಗ ಎಲ್ಲಾರ್ಗು ಬರ್ಲಿಕತ್ತಾವ. ಮತ್ತ ಅವ್ರಿಗೆ ಬಹಳ ಖುಷಿ ಆಗ್ತದ ಹೋಗೋದ್ರಿಂದ ಮೊದ್ಲ ಬರ್ಲೇದಿಂದ ಎಲ್ಲಾರು ಜೈ ಶ್ರೀರಾಮ್ ಅಂದಾರ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಪೃಥ್ವಿರಾಜ್ ಹಾರ್ನಳ್ಳಿ, ಅಯೋಧ್ಯೆ. ಅಯೋಧ್ಯೆಯಿಂದಾನೇ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಕಲೀಗ್ ಪೃಥ್ವಿರಾಜ್. ಪೃಥ್ವಿ, ಈಗಾಗಲೇ ಅಯೋಧ್ಯೆ ಅಂತ ಹೇಳಿದ್ರೇನೆ ರಾಮನೂರಿನಲ್ಲಿ ನೀವು ಇದ್ದೀರಿ. ಈಗಾಗಲೇ ರಾಮನ ಈ ಒಂದು ಮೂರ್ತಿಯ ಪ್ರತಿಷ್ಠಾಪನೆಗೆ, ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು ಕೇವಲ 5 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಯಾವ ರೀತಿಯಾಗಿ ಪೂರ್ವ ಸಿದ್ಧತೆಗಳನ್ನ ಅಲ್ಲಿ ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳು ನಿಮ್ಗೆ ಕಾಣಿಸ್ತಾ ಇದೆ? ಎಸ್ ನವಿತಾ, ಇಡೀ ರಾಮ ಮಂದಿರ ಮರುನಿರ್ಮಾಣಗೊಳ್ತಾ ಇರುವಂತಹ ಸಂದರ್ಭ, ಅದರ ಜೊತೆಗೆ ಇಡೀ ಜಗತ್ತಿನ ದೃಷ್ಟಿ ಈ ಅಯೋಧ್ಯೆ ಹತ್ತ ನೆಟ್ಟಿರುವಂತಹ ಟೈಮು ಜನವರಿ 22ನೇ ತಾರೀಕು. ಪ್ರತಿಯೊಬ್ಬರು ಕೂಡ ರಾಮಲಲ್ಲಾನನ್ನ ಕಣ್ತುಂಬಿಕೊಳ್ಳುವಂತ ನಿಟ್ಟಿನಲ್ಲಿ ಕಾತರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗ್ತದೆ, ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತದೆ. ಈಗ ನಾವು ಜಸ್ಟ್ ಒಂದು 300ರಿಂದ 400 ಕಿಲೋಮೀಟರ್ ಆ ಒಂದು ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ, ಅದರ ಅಂದ್ರೆ ಸಮೀಪನೇ ಇರುವಂತದ್ದು. ಈಗ ನಿಮ್ಗೆ ತೋರಿಸ್ತಾ ಇದ್ವಿ, ಗಮನಿಸಬಹುದು ಈ ಅಯೋಧ್ಯೆ ರಾಮ್ಪಥ್ ಸಾಗುತ್ತಲ್ಲ, ಈ ದಾರಿಯ ಉದ್ದಕ್ಕೂ ಕೂಡ ರಂಗೋಲಿಗಳನ್ನ ಬಿಡಿಸುವಂತದ್ದು, ಪೇಂಟಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದನ್ನ ಗಮನಿಸಬಹುದು. ಅದರ ಜೊತೆಗೆ ರಾಮ ಭಕ್ತರು ಇಲ್ಲಿ ಬರುವಂತವ್ರು ಯಾರೇ ಇರ್ಬೋದು ಅಂತವ್ರಿಗೆ ಇಲ್ಲಿ ಕಾಫಿ ಮತ್ತು ಟೀ ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗಿದೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಅಲ್ಲಿ ಗಮನಿಸ್ತಾ ಇದ್ದೀರಾ, ಫ್ರೀ ಆಗಿ ಇಲ್ಲಿ ಬರುವಂತ ಅಂದ್ರೆ ಯಾರೇ ಭಕ್ತರು ಭವ್ಯ ರಾಮ ಮಂದಿರವನ್ನ ನೋಡ್ಲಿಕ್ಕೆ ಹೋಗ್ಬೋದು. ಈ ಸಂದರ್ಭದಲ್ಲಿ ಅವರಿಗೆ ಕಾಫಿ ಟೀ ವ್ಯವಸ್ಥೆಯನ್ನ
ಉಚಿತವಾಗಿ ಮಾಡಲಾಗಿದೆ. ಅಂದ್ರೆ ಅವ್ರು ಹೇಳ್ತಾರೆ ರಾಮನ ಸೇವೆಯನ್ನ ಮಾಡ್ತಾ ಇದ್ದೇವೆ, ಬರುವಂತ ಯಾವುದೇ ಭಕ್ತಾದಿಗಳಿಗಾಗಿರ್ಬೋದು ಯಾವುದೇ ರೀತಿಯಲ್ಲಿ ಕೊರತೆ ಉಂಟಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಈ ಒಂದು ಸೇವೆಯನ್ನ ಮಾಡುವ ಮುಖಾಂತರ. ಮತ್ತೆ ಈ ರೋಡ್ ಅನ್ನ ಗಮನಿಸೋದಾದ್ರೆ ಇಲ್ಲೆಲ್ಲ ಗಮನಿಸಬಹುದು ನೀವು, ಈಗ ಆಲ್ರೆಡಿ ವೋಲ್ ಗಳನ್ನ ಮಾಡಲಾಗಿದೆ ಫುಟ್ಪಾತ್ ಅಲ್ಲಿ, ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕುವಂತ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಬ್ಯಾರಿಕೇಡ್ ಗಳನ್ನ ತಂದು ಹಾಕಲಾಗಿರುವಂತದ್ದು. ಬಿಕಾಸ್ ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯ ಈಗಲೇ ಬರ್ತಾ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಇಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಬ್ಯಾರಿಕೇಡ್ ಗಳನ್ನ ಇಲ್ಲೇ ಫುಟ್ಪಾತ್ ಮೇಲೆ ಮಲಗಿಸಲಾಗಿರುವಂತದ್ದು, ಅದೆಲ್ಲವನ್ನೂ ಕೂಡ ಈಗ ಆಲ್ರೆಡಿ ಅಂದ್ರೆ ಈ ಫುಟ್ಪಾತ್ ಅಲ್ಲಿ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ರೋಡ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮತ್ತಷ್ಟು ಸುಮ್ಮನೆ ಓಡಾಡ್ಲಿಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇಲ್ಲೇ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾವುದೇ ರೀತಿಯಲ್ಲಿ ವಾಹನ ಸವಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಅದರ ಜೊತೆಗೆ ಈ ರಾಮ್ಪತ್ ರೋಡ್ ಇದೆಯಲ್ಲ, ಇಲ್ಲಿ ಬರುವಂತ ಪ್ರತಿಯೊಂದು ಕಟ್ಟಡಗಳಿಗೂ ಕೂಡ ಹೊಸದಾಗಿ ಪೇಂಟಿಂಗ್ ಗಳನ್ನ ಮಾಡಲಾಗಿರುವಂತದ್ದು. ಒಂದೇ ಕಲರ್ ಪೇಂಟಿಂಗ್ ಅನ್ನ ಮಾಡಲಾಗಿದೆ, ಲೈಟ್ ಕಲರ್ ಆರೆಂಜ್ ಕಲರ್ದು ಪೇಂಟಿಂಗ್ ಅನ್ನ ಮಾಡಲಾಗಿರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಮತ್ತು ಒಂದ್ ಕಡೆ ಎಲ್ಲಿ ನೋಡಿದ್ರು ಕೂಡ ಈ ರೋಡ್ ನಲ್ಲಿ ಈ ಕೇಸರಿ ಬಾವುಟಗಳು ಕಾಣಿಸ್ತವೆ. ಆ ಕೇಸರಿ ಬಾವುಟಗಳ ಮೇಲೆ ಜೈ ಶ್ರೀರಾಮ್ ಅಂತ ಬರೆದಿರುವಂತದ್ದು ಪ್ರಮುಖವಾಗಿ ನೀವು ಗಮನಿಸಬಹುದು. ಅದರ ಜೊತೆಗೆ ಇಲ್ಲಿ ಹೋಗುವಂತ ಪ್ರತಿಯೊಬ್ಬರು ಭಕ್ತರು ಕೂಡ ಅಷ್ಟೇ, ಯಾಕೆಂದ್ರೆ ಇನ್ನೊಂದು 200 ಮೀಟರ್ ಅಲ್ಲಿ ಹನುಮಾನ್ ಗಡಿ ಕಾಣಿಸುತ್ತೆ. ಹನುಮಾನ್ ಗಡಿ ಕಾಣಿಸುವಂತ ಸಂದರ್ಭದಲ್ಲಿ ಇಲ್ಲಿ ಕಾಣಸಿಗುವಂತ ಅಂಗಡಿಗಳಿದಾವಲ್ಲ, ಆ ಅಂಗಡಿಗಳಲ್ಲಿ ಗದೆಗಳನ್ನ ಕೂಡ ಇಟ್ಟಿರುವಂತದನ್ನ ನೀವು ಗಮನಿಸಬಹುದು. ಅದನ್ನು ಕೂಡ ನಾವು ಝೂಮ್ ಹಾಕಿ ತೋರಿಸ್ತಾ ಇದೀವಿ. ಯಾಕೆ ಆ ಗದೆಗಳು ಅಂದ್ರೆ ಹನುಮನಿಗೆ ಭಕ್ತಿಪೂರ್ವಕವಾಗಿ ಉಡುಗೊರೆಯಾಗಿ ಸೇವೆಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಬರುವಂತ ಭಕ್ತರು. ಯಾಕೆಂದ್ರೆ ಫಸ್ಟ್ ರಾಮನನ್ನ ನೋಡ್ಲಿಕ್ಕೂ ಮುಂಚೆ ಹನುಮಾನ್ ಗಡಿಗೆ ಹೋಗಿ ಹನುಮನ ದರ್ಶನವನ್ನ ಪಡೆದುಕೊಳ್ತಾರೆ ಇಲ್ಲಿ ಬರುವಂತ ಪ್ರತಿಯೊಬ್ಬ ಭಕ್ತರು ಕೂಡ. ಸೊ ಹೀಗಾಗಿ ಅವರು ಕಾಣಿಕೆಯಾಗಿ ಈ ಗದೆಗಳನ್ನ ಸಮರ್ಪಿಸ್ತಾರೆ. ನಾನು ಹನುಮಾನ್ ಗಡಿಗೆ ಆಮೇಲೆ ಹೋಗ್ತೀನಿ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ತೋರಿಸ್ತೀನಿ. ಅಲ್ಲಿ ಸುತ್ತಲೂ ಕೂಡ ದೇವಸ್ಥಾನದ ಸುತ್ತಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ಗದೆಗಳನ್ನ ಕಾಣಿಕೆಯಾಗಿ ಕೊಟ್ಟಿರುವಂತದನ್ನ ಗಮನಿಸಬಹುದು. ಮತ್ತು ಒಂದ್ ಕಡೆ ನೀವು ಗಮನಿಸ್ತಾ ಇದ್ದೀರಾ, ಈ ಇಬ್ಬರು ಇಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಕೈ ಮುಗಿದು ಜೈ ಶ್ರೀರಾಮ್ ಅಂತ ಹೇಳ್ತಾ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ, ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇರುವಂತದ್ದು. ಇದು ರಾಮ ಜನ್ಮ ಭೂಮಿಯಲ್ಲಿ ರಾಮ ಭಕ್ತರಿಗೋಸ್ಕರ ಸಿಗ್ತಾ ಇರುವಂತ ಒಂದು ಭಕ್ತಿಯ ವೆಲ್ಕಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದ್ ಕಡೆ ಗಮನಿಸ್ತಾ ಇದ್ರೆ ನೀವು ಯಾವ ರೀತಿಯಾಗಿ ಸ್ವಚ್ಛಗೊಳಿಸಲಾಗ್ತಾ ಇದೆ ಅಂತ. ಕಂಪ್ಲೀಟ್ ಆಗಿ ಸ್ವಚ್ಛಗೊಳಿಸುವ ಅಂದ್ರೆ ಇಲ್ಲಿ ಸ್ವಲ್ಪ ಕೊಳೆ ಆಗಿದ್ರು ಕೂಡ ಸಾಕು, ಅದರ ಜೊತೆಗೆ ಕೊಳೆ ಆಗಿರುತ್ತಲ್ಲ ಈ ವೈಟ್ ಅಂಡ್ ಬ್ಲಾಕ್ ಈ ಮಧ್ಯೆ ಇರುವಂತ ಈ ಏನು ನೀವು ಗಮನಿಸಬಹುದು ಯಾವ ರೀತಿಯಾಗಿ ಸ್ವಚ್ಛವನ್ನಗೊಳಿಸಲಾಗ್ತದೆ ಅಂತ. ಬಿಕಾಸ್ ಇಲ್ಲಿ ಓಡಾಡಿ ಮರು ನಿರ್ಮಾಣ ಆಗ್ತಾ ಇರುವಂತ ಸಂದರ್ಭದಲ್ಲಿ ಧೂಳೆಲ್ಲ ಅಲ್ಲಿ ತಾಗಿರ್ತು. ಸೊ ಹೀಗಾಗಿ ಸ್ವಲ್ಪ ಕಲೆಯ ರೀತಿಯಲ್ಲಿ ಇತ್ತು. ಸೊ ಹೀಗಾಗಿ ಅದನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಇಲ್ಲಿರುವಂತ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಈ ರೀತಿಯಾದಂತ ಕೆಲಸ ನೀವು ಇಡೀ ಅಯೋಧ್ಯೆಯಲ್ಲಿ ಗಮನಿಸಬಹುದು. ಕಂಪ್ಲೀಟ್ ಆಗಿ ಇಡೀ ಅಯೋಧ್ಯೆಯಲ್ಲಿ ಮರು ನಿರ್ಮಾಣದ ಕಾರ್ಯ ಭರದಿಂದ ಸಾಗ್ತದೆ. ಬಿಕಾಸ್ ಹಗಲು ರಾತ್ರಿ ಎನ್ನದೆ ಸುಮಾರು 1000ಕ್ಕೂ ಹೆಚ್ಚಿನ ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದೇ ರಸ್ತೆಯನ್ನ ಸರಿ ಮಾಡಲಿಕ್ಕೆ, ಸ್ವಚ್ಛಗೊಳಿಸುವಂತ ನಿಟ್ಟಿನಲ್ಲಿ, ಮತ್ತಷ್ಟು ಅದ್ಭುತವಾಗಿ ಕಾಣಿಸುವಂತ ನಿಟ್ಟಿನಲ್ಲಿ, ಕಂಗೊಳಿಸುವಂತ ನಿಟ್ಟಿನಲ್ಲಿ ಮಧುವಣ ಗಿತ್ತಿಯಂತೆ ರೆಡಿ ಮಾಡಲಾಗ್ತಾ ಇರುವಂತದನ್ನು ಗಮನಿಸಬಹುದು. ಮತ್ತೊಂದ್ ಕಡೆ ನೋಡ್ತಾ ಇದ್ದೀರಾ, ರಾಮ ಭಕ್ತರು ಅವ್ರು ಬರುವಂತ ಸಂದರ್ಭದಲ್ಲಿ ಫ್ಲಾಗ್ ಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಒಂದು ಶ್ರೀರಾಮನ ಫ್ಲಾಗು, ಮತ್ತೊಂದು ಹನುಮಂತನ ಫ್ಲಾಗು. ಈ ರೀತಿಯಾಗಿ ತಮ್ಮ ಭಕ್ತಿಯನ್ನ ತೋರಿಸ್ಕೊಳ್ತಾ ಇದ್ದಾರೆ. ಬರ್ತಾ ಒಂದು ಹನುಮನಿಗೆ ಸಮರ್ಪಣೆ ಮಾಡ್ಲಿಕ್ಕೆ, ಮತ್ತೊಂದು ರಾಮನಿಗೆ ಸಮರ್ಪಣೆ ಮಾಡ್ಲಿಕ್ಕೆ. ಅಲ್ಲಿ ಹೋದಂತ ಟೈಮ್ನಲ್ಲಿ ಅಲ್ಲಿ ನೆಟ್ ಬರುವಂತ ಕೆಲಸವನ್ನ ಕೂಡ ಮಾಡುವಂತ ನಿಟ್ಟಿನಲ್ಲಿ ರಾಮ ಭಕ್ತರು ಈ ರೀತಿಯಾಗಿ ಬರ್ತಾ ಇದ್ದಾರೆ. ಇನ್ನ ಗಮನಿಸಬಹುದು, ಇಲ್ಲಿ ಬರ್ತಾ ಇದಾವಲ್ಲ ವೆಹಿಕಲ್ಗಳು, ಸುಮ್ಮನೆ ಎಲ್ಲಾ ವೆಹಿಕಲ್ ಗಳನ್ನು ಕೂಡ ಬಿಡ್ಲಾಗ್ತಾ ಇಲ್ಲ. ಇಲ್ಲಿ ಪ್ರತಿಯೊಬ್ರು ಕೂಡ ಪಾಸ್ ಪಡೆದುಕೊಂಡಿರುವಂತವರಿಗೆ ಮಾತ್ರನೇ ವೆಹಿಕಲ್ ಗಳನ್ನ ಬಿಡ್ಲಾಗ್ತಾ ಇದೆ. ಇನ್ನೊಂದ್ ಕಡೆ ನೋಡ್ತಾ ಇದ್ರೆ ನಿಮಗೆ ತೋರಿಸ್ತಾ ಇದೀವಿ ನಾವು, ಸೈಕಲ್ ಗಳಿಂದ ಎಲ್ಲ ಸೈಕಲ್ ಅನ್ನ ಅಂದ್ರೆ ಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಭವ್ಯ ರಾಮ ಮಂದಿರವನ್ನ ನೋಡುವಂತ ನಿಟ್ಟಿನಲ್ಲಿ. ನೋಡಿ ಇಲ್ಲಿ ಬರ್ದಿದ್ದಾರೆ, 4 ಸ್ಟೇಟ್ ಟ್ರಾವೆಲರ್ ವೇ ಟು ಎನ್ಕರೇಜ್ ಅದರ್ಸ್ ಅಂತ ಬರ್ದಿರುವಂತದ್ದು. ಈ ರೀತಿಯಾಗಿ ಸೈಕಲ್ ಸವಾರಿಯನ್ನ ಕೂಡ ಮಾಡಿಕೊಂಡು ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಭವ್ಯ ರಾಮ ಮಂದಿರವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಸಾಕಷ್ಟು ಜನ ಅಂದ್ರೆ ಸ್ವಲ್ಪ ಏಜ್ ಆದಂತವರು ಪಾದಯಾತ್ರೆ ಮಾಡ್ಕೊಂಡು ಬರುವಂತದನ್ನೆಲ್ಲ ನೀವು ಗಮನಿಸಿದ್ರೆ, ಆದ್ರೆ ಇಲ್ಲಿ ಬರ್ತಾ ಇರುವಂತ ತರುಣರನ್ನ ಗಮನಿಸಬಹುದು. ಅವ್ರಿಗೂ ಕೂಡ ಯಾವ ರೀತಿಯಾದಂತ ಒಂದು ಭಕ್ತಿ ಇದೆ. ಭವ್ಯ ರಾಮ ಮಂದಿರವನ್ನ ನೋಡುವಂತ ನಿಟ್ಟಿನಲ್ಲಿ ಎಷ್ಟು ಕಾತರರಾಗಿದ್ದಾರೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ. ಇಲ್ಲಿ ಯಾಕೆ ಇಷ್ಟೊಂದು ಜನ ಈಗಲೇ ಬರ್ತಾ ಇದ್ದಾರೆ ಅಂದ್ರೆ, ಮುಂದೆ ನಮಗೆ 22ನೇ ತಾರೀಕು ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂತ ಕಾರಣಕ್ಕೋಸ್ಕರ ಈಗಲೇ ಮುಂಚೆನೆ ಬಂದ್ಬಿಟ್ಟು ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಪೃಥ್ವಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ.
ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.